ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಬುಂಬುದಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಬುಧ ಮಕರ ರಾಶಿ ಪ್ರವೇಶವಾದ ಒಂದು ಲಗ್ನ ಭವಿಷ್ಯ. ಲಗ್ನನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲರೂ ನಿಮ್ಮ ಲಗ್ನ ತಿಳ್ಕೊಳ್ಳಿ. ಅಲ್ಲಿಂದ ನೀವು ವರ್ಷ ಭವಿಷ್ಯ ಆಗಿರ್ಬೋದು, ನಿಮ್ಮ ಗ್ರಹ ಪರಿವರ್ತನಾ ಭವಿಷ್ಯ ಆಗಿರ್ಬೋದು. ರಾಶಿ ಭವಿಷ್ಯ ಅನ್ನೋದು ಎಲ್ಲೂ ಇಲ್ಲ. ರಾಶಿ ಭವಿಷ್ಯ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಅದು ತಪ್ಪು ಬರುತ್ತೆ. ನಿಮ್ಮ ಲಗ್ನ ಮತ್ತೆ ರಾಶಿ ಸೇಮ್ ಇದ್ದಾಗ ಒಂದು ಎಸ್ ಅಂತ ಅನ್ಬೋದು. ನಿಮ್ದು ಲಗ್ನನೇ ಬೇರೆ, ರಾಶಿನೇ ಬೇರೆ ಅಂದಾಗ ಅಲ್ಲಿ ನಿಮ್ಮ ನೋಡ್ತಕ್ಕಂಥ ಗೋಚಾರ ಫಲ ಅಂತ ಕರಿತೀವಿ, ಟ್ರಾನ್ಸಿಟ್ ಅಂತ ಕರಿತೀವಿ. ಟ್ರಾನ್ಸಿಟ್ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಬುಧ ಮಕರ ರಾಶಿ ಪ್ರವೇಶ 6ನೇ ತಾರೀಕು ಮಾರ್ಚ್ 2022 ಮಕರ ರಾಶಿಯಲ್ಲೇ ಇರ್ತಾರೆ. ಗೋಚಾರ ಫಲ ನಾವು 10ರಿಂದ 20% ಒಂದು ರೀತಿ ಕಾನ್ಸಲೇಷನ್ ಪ್ರೈಸ್ ಅಂತ ಹೇಳ್ಬೋದು. ನಾವು ಗೋಚಾರ ಅನ್ನೋದು ಯಾವಾಗ ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬರ್ತಕ್ಕಂಥ ಗ್ರಹ ನಮಗೆ ಪೂರಕವಾಗಿರೋದಿಲ್ಲ. ಮದುವೆ ವಿಚಾರ ತೋರಿಸ್ತಾ ಇರಲ್ಲ, ಮದುವೆ ಕಾಂಬಿನೇಷನ್ ತೋರಿಸ್ತಾ ಇರಲ್ಲ, ಅಥವಾ ಕೆಲಸ ಹುಡುಕ್ತಾ ಇದೀವಿ, ಕೆಲಸ ಸ್ವಲ್ಪ ಕಾಂಬಿನೇಷನ್ ಸರಿಗೆ ಬರ್ತಾ ಇಲ್ಲ. ಅಂತಹ ಸಮಯದಲ್ಲಿ ನಮಗೆ ನಡೀತಾ ಇರತಕ್ಕಂಥ ಭುಕ್ತಿ ಅಂತರ್ಭುಕ್ತಿಯ ಈ ಗೋಚಾರ, ಗ್ರಹ ಗೋಚಾರ ಯಾವ ಒಂದು ಲಗ್ನದಿಂದ ತಮ್ಮ ಲಗ್ನದಿಂದ ಎಲ್ಲಿ ಎಂಟರ್ ಆಗಿದೆ ಅದರ ಫಲ ಒಂದು 20% ನಿಮಗೆ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಒಂದೊಂದ್ಸತಿ ಈ ಟ್ರಾನ್ಸಿಟ್ ಜಾಕ್ಪಾಟ್ ತರ ವರ್ಕ್ ಆಗುತ್ತೆ. ಜಾಕ್ಪಾಟ್ ಅಂತ ಕರಿತೀವಿ. ಉದಾಹರಣೆಗೆ ಟ್ರಾನ್ಸಿಟ್ನ ನನ್ನ ಅನುಭವದಲ್ಲಿ ಸಡನ್ ಈವೆಂಟ್ಸ್ ಅಂತ ಕರಿತೀನಿ. ಸಡನ್ ಈವೆಂಟ್ಸ್, ಯಾರ್ದೋ ಒಬ್ರದ್ದು ಮದುವೆನೇ ನೋಡ್ತಾ ಇರಲ್ಲ, ಮದುವೆ ಬಗ್ಗೆನೇ ಆಲೋಚನೆ ಇರಲ್ಲ, ಯಾರೊಬ್ರು ಬಂದು ಬಲವಂತ ಮಾಡಿ ನಮ್ಗೆ 2 ತಿಂಗಳಲ್ಲಿ ಮಾಡ್ಕೊಡಿ ಅಂತ ಹೇಳಿ, ನಮ್ಮ ಮಗ ಹಿಂಗೆ ಹಂಗೆ, ನಮ್ಮ ಮನೆತನ ಹಿಂಗೆ, ನಮ್ದು ಹಂಗಿದೆ, ಸ್ವಂತ ಮನೆ ಇದೆ, ಗಾಡಿ ಇಟ್ಕೊಂಡಿದೀವಿ, ದುಡ್ಡಿದೆ, ಒಬ್ಬನೇ ಮಗ ಕೆಲಸ ಮಾಡ್ತಾ ಇದ್ದಾನೆ, ಅಥವಾ ಯಾವುದೋ ಫಾರಿನಲ್ಲಿ ಇದ್ದಾನೆ, ಮತ್ತೊಂದು ಕಡೆ ಮಗದೊಂದು ಕಡೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ಸ್ಟೆಂಟ್ ಆಗಿ ಆಗ್ಬಿಡುತ್ತೆ ಒಂದ್ಸತಿ. ಅದು ಮೋಸ್ಟ್ ಆಫ್ ದಿಸ್ ಕಾಂಬಿನೇಷನ್ಸ್ ಟ್ರಾನ್ಸಿಟ್ ಅಲ್ಲಿ ಜಾಸ್ತಿ ಈ ತರ ವರ್ಕ್ ಆಗ್ಬಿಡುತ್ತೆ. ಇನ್ಸ್ಟೆಂಟ್ ಆಗಿ, ಸಾಧಾರಣವಾಗಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ದೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿ. ಸಡನ್ ಆಗಿ ಬಂದು ಸಡನ್ ಆಗಿ ಇನ್ಸ್ಟೆಂಟ್, ಅದು ಒಂದ್ಸತಿ ಒಳ್ಳೇದು ಆಗುತ್ತೆ, ಒಂದ್ಸತಿ ಕೆಟ್ಟದು ಆಗುತ್ತೆ. ಇನ್ಸ್ಟೆಂಟ್ ಆಗಿ ಆಗ್ತಕ್ಕಂಥದ್ದು ಈ ಒಂದು ಗೋಚಾರ ಫಲದಿಂದ, ಗ್ರಹಗಳ ಗೋಚಾರ ಫಲದಿಂದ. ಮೊದಲು ಮೇಷ ಲಗ್ನ ನೋಡೋಣ. ಮೇಷಲಗ್ನ ಹೇಗಿದೆ ಅಂತ ನೋಡೋಣ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚು ಶ್ರಮ ಪಡಬೇಕು. ಬುಧನ ದಶಾ, ಬುಧನ ಭುಕ್ತಿ ಇದ್ದಲ್ಲಿ ಹೆಚ್ಚು ಶ್ರಮ ಪಡಬೇಕು ಅಂತ ಹೇಳಿ ಬರ್ತಾ ಇದೆ. ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರ. ಯಾರ್ಯಾರು ಮೇಷ ಲಗ್ನದವರು ಇರ್ತಾರೆ, ದಶಾಭುಕ್ತಿಗಳಲ್ಲಿ ಬುಧ ಬಂದಿದ್ದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ ನಿಮಗೆ ಮಾರ್ಚ್ ಒಳಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಕೆಲಸವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು, ಹಣ ಜಾಸ್ತಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಬಿಸ್ನೆಸ್ ಅಲ್ಲಿ ಉತ್ತಮ ಫಲ. ವೈವಾಹಿಕ ಜೀವನದಲ್ಲಿ ಅಡಚಣೆಗಳು ಜಾಸ್ತಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಾಚಾರ ಬರ್ತಕ್ಕಂಥದ್ದು ನಿಮಗೆ ಮೈಂಡಿಗೆ ಬರುತ್ತೆ. ಬಟ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅಷ್ಟೇ ನಿಮ್ಮ ಇದಿರ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಷಭ ಲಗ್ನದ ಬುಧನ ಗೋಚಾರ ಫಲದಲ್ಲಿ ನಿಮಗೆ ಬುಧ ದಶಾ, ಬುಧ ಭುಕ್ತಿ ಬಂದಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯದ ಒಂದು ಮನಸ್ಥಿತಿ ಬರುತ್ತೆ. ಸ್ವಲ್ಪ ಸೋಂಬೇರಿತನ ಮತ್ತೆ ಅದ್ರ ಜೊತೆಗೆ ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥದ್ದು ಮಾರ್ಚ್ ಒಳಗಡೆ ಸ್ವಲ್ಪ ತೋರಿಸ್ತಾ ಇದೆ ಸಣ್ಣ ಮಟ್ಟಿಗೆ. ದಶಾಭುಕ್ತಿಯಲ್ಲಿ ಸೇಮ್ ಕಾಂಬಿನೇಷನ್ ಇದ್ರೆ ಹೆಚ್ಚಾಗ್ತಕ್ಕಂಥದ್ದು. ಹಾಗೆ ಕೆಲಸದ ವಿಚಾರದಲ್ಲಿ ಬದಲಾವಣೆ ಬರುತ್ತೆ. ಹೊಸ ಕೆಲಸ ಹುಡುಕೋರಿಗೆ, ಪ್ರೈವೇಟ್ ಅಲ್ಲಿರೋರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಬರ್ತಕ್ಕಂಥದ್ದು.
ಬದಲಾವಣೆಯ ಸಮಯ. ಈಗಿರ್ತಕ್ಕಂಥ ಕಂಪನಿಲೂ ಕೂಡ ನಾವು ಮುಂದುವರೆದ್ರೂ ಕೂಡ ಅಲ್ಲಿ ಕೆಲಸದ ವಿಚಾರದಲ್ಲಿ ಬರ್ತಕ್ಕಂಥ ಒಂದು ನೀವೇನು ಕೆಲಸ ಮಾಡ್ತೀರೋ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಲಾಭ ಇಲ್ಲದೆ ಇರತಕ್ಕಂಥ ತೋರಿಸ್ತದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಬಹಳ ಆನಂದಕರವಾಗಿರ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು ಇಲ್ಲಿ ಗೋಚಾರ ಫಲದಿಂದ ಕಂಡುಬರುತ್ತೆ. ಹಾಗೆ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ಮುಂದಿನ ಲಗ್ನ ತಗೊಳ್ಳೋಣ. ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿ ವಿದ್ಯಾರ್ಥಿ ಲಗ್ನದಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಯ ಸಂದರ್ಭ. ಏನಾದ್ರು ಓದಕ್ಕೋದ್ರೆ ಅಡಚಣೆ, ಯಾವುದೇ ಮಾಡಿದ್ರು ಕೂಡ ಡಿಲೇ ಆಗ್ತಕ್ಕಂಥದ್ದು, ಅಬ್ಸ್ಟಕಲ್ಸು, ಸ್ವಲ್ಪ ನಿಂದನೆ ಎಲ್ಲ ಬರ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ಇರಬೇಕು. ಉದ್ಯೋಗಸ್ಥರಿಗೆ ಬಾಸಿಂದ ತುಂಬಾ ಕಿರಿಕಿರಿ ಆಗ್ತಕ್ಕಂಥ ಸಮಯ, ಕೆಲಸ ಇಷ್ಟ ಆಗದೇ ಇರತಕ್ಕಂಥದ್ದು. ಮಾರ್ಚ್ 6 ಕೂಡ ನಿಮಗೆ ಸಮಾಧಾನ ತರದೇ ಇರತಕ್ಕಂಥದ್ದು. ನಿಮ್ಮ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಬುಧ ಇದ್ದಲ್ಲಿ ಆಯಾ ಲೆವೆಲಲ್ಲಿ ಪರ್ಸೆಂಟೇಜ್ ಬರ್ತಕ್ಕಂಥದ್ದು. ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಉದ್ಯೋಗದಲ್ಲಿಲ್ಲ. ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಯಾರಾದರೂ ಬಂದು ಮೋಸ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ನೆನೆಸ್ಕೊಳ್ತೀರಾ, ಈ ಥರ ಒಬ್ಬರು ಮೋಸ ಮಾಡಿ ಹೋದ್ರು ಅಂತ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯಗಿನ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಅಂತಾನೆ ಹೇಳ್ಬೋದು. ಒಂಚೂರು ವೈಮನಸ್ಯ ಮತ್ತೆ ಗಲಾಟೆ. ಆರೋಗ್ಯದ ವಿಚಾರದಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಮಸ್ಯೆ. ಸಾಧಾರಣದವ್ರಿಗೆ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಬರ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಏಟಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ ದಶಾಭುಕ್ತಿಗಳಲ್ಲಿ ಬುಧ ಇದ್ದಲ್ಲಿ ಮಾತ್ರ. ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕದ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಹೆಚ್ಚಿನ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥದ್ದು, ಸ್ವಲ್ಪ ಕೆಟ್ಟ ಹವ್ಯಾಸಗಳನ್ನ ರೂಢಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅನೇಕ ಜನರ ಒಂದು ಒಡನಾಟ ಇದ್ರೂ ಕೂಡ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಲಾಭ ಇಲ್ಲದೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಮುಂಚೆ ಬಹಳ ಲಾಭ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಬರ್ತಕ್ಕಂಥ ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಮಯ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಆಸ್ಪತ್ರೆಗೆ ವಿಸಿಟ್ ಕೊಡ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಏನು ಓದಿದ್ರು ಕೂಡ ಒಳ್ಳೆಯ ಅಂಕಗಳು ಬರ್ತಕ್ಕಂಥದ್ದು, ಹೆಚ್ಚಿನ ಕಾನ್ಸಂಟ್ರೇಷನ್ನು, ಚೆನ್ನಾಗಿ ಓದಿ ಒಳ್ಳೆಯ ಪರ್ಸೆಂಟೇಜ್ ಮಾರ್ಕ್ಸ್ ಅಂತ ಏನು ಹೇಳ್ತೀವಿ, ಗ್ರೇಡ್ ಅಂತ ಏನು ಹೇಳ್ತೀವಿ, ಅದು ಉತ್ತಮವಾಗಿದೆ. ಉದ್ಯೋಗಸ್ಥರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಒಳ್ಳೆ ಕೆಲಸ, ಹೊಸ ಕೆಲಸ ಇಲ್ದವ್ರಿಗೆ ಹೊಸ ಕೆಲಸ, ಕೆಲಸದಲ್ಲಿರೋರಿಗೆ ಬಡ್ತಿ ಬರ್ತಕ್ಕಂಥ ಚಾನ್ಸ್ ಮಾರ್ಚ್ವರೆಗೂ ಇರೋದ್ರಿಂದ, ಹಾಗೆ ಉತ್ತಮವಾಗಿರ್ತಕ್ಕಂಥ ಕೆಲಸ, ಹೊಸ ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕೆ ಸಿಗ್ತಕ್ಕಂಥದ್ದು, ಹಣದ ಅನೇಕ ಮೂಲದಿಂದ ನಿಮಗೆ ಹಣ ಬರ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ದಶಾಭುಕ್ತಿಯಲ್ಲಿ ಬುಧ ಇದ್ದಲ್ಲಿ ಗೋಚಾರದ ಫಲದ ಒಂದು ಆಡ್ ಆನ್ ಅಂತ ಕರಿತೀವಿ. ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತರ್ತಕ್ಕಂಥದ್ದು, ವ್ಯಾಜ್ಯದಲ್ಲಿ ಗೆಲ್ತಕ್ಕಂಥದ್ದು, ಅಥವಾ ಆಲ್ರೆಡಿ ವಿಚ್ಛೇದನದಲ್ಲಿ ಇರ್ತಕ್ಕಂಥವ್ರಿಗೆ ವಿಚ್ಛೇದನದಲ್ಲಿ ಜಯ ಸಿಗ್ತಕ್ಕಂಥದ್ದು ಒಂದು ಕಂಡು ಬರ್ತಾ ಇದೆ.
ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಬರ್ತಕ್ಕಂಥದ್ದು, ಆದರೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂದಂಗೆ ಕೊನೆ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಫಾಸ್ಟಾಗಿ ಓದಿ ಹೆಸರು ತರ್ತಕ್ಕಂಥ ತೋರಿಸ್ತಾ ಇದೆ. ಸ್ಟಾರ್ಟಿಂಗ್ ಇಂದಾನೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಇನ್ನೂ ಹೆಚ್ಚು ಅಂಕಗಳು ಅಥವಾ ಹೆಚ್ಚು ಗ್ರೇಡ್ ತರ್ತಕ್ಕಂಥದ್ದು ತೋರಿಸುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಹೆಚ್ಚಿನ ಕಿರಿಕಿರಿ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡ, ಮೇಲಧಿಕಾರಿಗಳಿಂದ ತೊಂದರೆ, ಎಲ್ಲವನ್ನೂ ಭರಿಸಬೇಕಾಗಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಆಪಾದನೆ, ಹೆಚ್ಚಿನ ಶ್ರಮ ಕಂಡು ಬರ್ತಾ ಇದೆ. ವ್ಯಾಪಾರಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಲಾಭ ಇಲ್ಲ. ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು, ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಗಲಾಟೆ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಅಷ್ಟೇನು ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು ಕನ್ಯಾ ಲಗ್ನ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ವಿಚಾರ, ಸ್ವಲ್ಪ ಹೆಚ್ಚು ಆಲಸ್ಯ ಆಗ್ತಕ್ಕಂಥದ್ದು ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಶ್ರಮ ಪಡಬೇಕು ಅನ್ನೋ ಒಂದು ಮನಸ್ಸು ಇರತಕ್ಕಂಥದ್ದು ತೋರಿಸುತ್ತೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಬದಲಾವಣೆ, ಸ್ಥಳ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜಾಬ್ ಚೇಂಜ್ ಸ್ವಲ್ಪ ಚಾನ್ಸಸ್ ತೋರಿಸ್ತಾ ಇರುತ್ತೆ. ಹೆಚ್ಚು ಖರ್ಚು ತೋರಿಸ್ತಾ ಇರುತ್ತೆ. ಕೈಯಲ್ಲಿ ಹಣ ಉಳಿದೇ ಇರತಕ್ಕಂಥದ್ದು, ಬ್ಯಾಂಕಲ್ಲಿ ಹಣ ಉಳಿದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್. ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟ ತೋರಿಸ್ತಾ ಇದೆ, ಹೆಚ್ಚಿನ ಲಾಭ ಇಲ್ಲ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ರಿಯಲ್ ಎಸ್ಟೇಟು ಅಥವಾ ವಾಹನ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ, ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನ್ಕ್ಲಿನೇಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ ಆಗಿದ್ರೂ ಕೂಡ ಕೊನೆಯಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಸಂತೋಷ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಹೆಚ್ಚು, ಸ್ವಲ್ಪ ನಿಂದನೆಗಳು ಬರ್ತಕ್ಕಂಥದ್ದು, ಆದರೂ ಕೂಡ ಕೊನೆಯಲ್ಲಿ ನಿಮಗೆ ಜಯ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ಬಹಳಷ್ಟು ಆಲಸ್ಯ, ಶ್ರಮ ಹೆಚ್ಚು, ಒತ್ತಡಗಳು ಹೆಚ್ಚು ಅಂತ ಕಂಡು ಬರ್ತಾ ಇದೆ. ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಫಲನು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅಡಚಣೆ ತಪ್ಪಿದ್ದಲ್ಲ, ಆದರೆ ಸಾಧಾರಣವಾಗಿ ಹೋಗ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಪ್ರಾಣಹಾನಿ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಸ್ವಲ್ಪ ನೀವು ಚೆಕಪ್ ಮಾಡ್ಕೋಬೇಕು. ಮತ್ತೆ ಗಾಡೀಲಿ ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು. ಮನೆಯಲ್ಲಿ ಸ್ವಲ್ಪ ಹೆಚ್ಚು ಜಾಗೃತೆ ವಹಿಸಬೇಕು. ಜಪಗಳನ್ನ ಮಾಡ್ಕೊಳ್ತಾ ಇರಬೇಕು. ಸಡನ್ ಆಗಿ ನಾವು ಯಾವುದೋ ಒಂದು ಕಾಂಬಿನೇಷನ್, ನಾವು ಮನೇಲೇ ಇದು ಆಚೆ ಹೋದ್ರೇ ಸಮಸ್ಯೆ ಅಂತಲ್ಲ, ಮನೇಲೇ ಜಾರ್ ಬೀಳ್ಬೋದು, ಏನಾರು ಹೊಡಿಬೋದು, ಏನಾರು ಅಚಾನಕ್ ಆಗ್ತಕ್ಕಂಥದ್ದು. ಎಷ್ಟೋ ಜನ ಸ್ನಾನದ ಗೃಹದಲ್ಲೇ ಕುಸಿದು ಬಿದ್ದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇಷ್ಟು ವೃಶ್ಚಿಕ ಲಗ್ನದವರು. ಹಾಗೆ ಧನುರ್ಲಗ್ನದವ್ರಿಗೆ ಹೋಗೋಣ. ಧನುರ್ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ತುಂಬಾ ಚೆನ್ನಾಗಿ ಓದ್ತಾರೆ, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ
ಉದ್ಯೋಗಸ್ಥರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಎಸ್ಪೆಷಲಿ ಫೈನಾನ್ಷಿಯಲಿ ಗ್ರೋತ್ ಆಗತಕ್ಕಂಥದ್ದು, ಶ್ರಮ ಹೆಚ್ಚು ಪಟ್ಟಷ್ಟು ಹೆಚ್ಚು ಲಾಭ, ತುಂಬಾ ಉತ್ತಮವಾಗಿರ್ತಕ್ಕಂಥ ಸಮಯ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ ಮಾರ್ಚ್ವರೆಗೂ ಸಮಯ ಇರೋದ್ರಿಂದ. ಹಾಗೆ ಉದ್ಯೋಗದಲ್ಲಿ ನಿಮಗೆ ಒಂದು ಪ್ರಮೋಷನ್ ಅಂತ ಏನು ಹೇಳ್ತೀವಿ, ಖಂಡಿತ ಅದು ಕೂಡ ಉತ್ತಮವಾಗಿದೆ ಇರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲ, ವೈವಾಹಿಕ ಜೀವನದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ, ಹಾಗೆ ಆರೋಗ್ಯದ ಕ್ಷೇತ್ರದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ, ಎಲ್ಲವೂ ಕೂಡ ದಶಾಭುಕ್ತಿಗಳಲ್ಲಿ ಉತ್ತಮ ಫಲ. ಹಾಗೆ ಮಕರ ಲಗ್ನ, ಮುಂದೆ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ, ಸೋಂಬೇರಿತನ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಅಂಕಗಳು ಗಳಿಸದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗಸ್ಥರಿಗೆ ಶ್ರಮ ಹೆಚ್ಚು, ಬದಲಾವಣೆಯ ಒಂದು ಸಮಯ ತೋರಿಸ್ತಾ ಇದೆ. ಇರ್ತಕ್ಕಂಥ ಕ್ಷೇತ್ರದಲ್ಲೇ ಇರಬಹುದು ಅಥವಾ ಇನ್ನೊಂದು ಸಂಸ್ಥೆ ಇರಬಹುದು, ಬದಲಾವಣೆ ತೋರಿಸ್ತಾ ಇರತಕ್ಕಂಥದ್ದು, ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಸೆ ಮತ್ತೆ ಅದಕ್ಕೆ ಬರ್ತಕ್ಕಂಥ ಒಂದು ಏನು ಆಪರ್ಚುನಿಟಿ ಅಂತ ಹೇಳ್ತೀವಿ, ಖಂಡಿತ ಅಲ್ಲಿ ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಬಹಳ ಅಡಚಣೆಗಳು, ಸ್ವಲ್ಪ ಮಟ್ಟಿಗೆ ದೂರ ಇರುವಿಕೆ, ಸಪರೇಷನ್ ಆಗ್ತಕ್ಕಂಥದ್ದು ಫ್ಯಾಮಿಲಿ, ಎಲ್ಲಾ ವಿಚಾರದಲ್ಲೂ ಫ್ಯಾಮಿಲಿ ಮತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಕುಂಭಲಗ್ನ, ಕುಂಭಲಗ್ನದ ದಶಾಭುಕ್ತಿಗಳಲ್ಲಿ ಬುಧ ಬಂದಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅನೇಕ ವಿಚಾರಗಳಲ್ಲಿ ಹಿನ್ನಡೆ, ಸ್ವಲ್ಪ ಮಟ್ಟಿಗೆ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗ್ತಕ್ಕಂಥ ಕಾಂಬಿನೇಷನ್ಸ್, ಸ್ವಲ್ಪ ಹೆಚ್ಚಿನ ಒಂದು ಕಾಂಬಿನೇಷನ್ ಇಲ್ಲ. ಇನ್ ಕೇಸ್ ನೀವು ವೈದ್ಯಕೀಯ ರಂಗ, ರಿಸರ್ಚ್ ಸೈಡು, ತಾಂತ್ರಿಕ ವಿಭಾಗದಲ್ಲಿದ್ದರೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲ. ಹಾಗೆ ಉದ್ಯೋಗಸ್ಥರಿಗೆ ಕೆಲಸವನ್ನು ಬಿಡ್ತಕ್ಕಂಥದ್ದು, ಕೆಲಸವನ್ನು ಕಳ್ಕೊಳ್ತಕ್ಕಂಥ ಒಂದು ಸಮಯ. ಈ ಸಮಯ ಸ್ವಲ್ಪ ನಿಮಗೆ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ ಕೇಸ್ ನೀವು ಈ ಸಾಫ್ಟ್ವೇರ್ ಕಂಪನಿ, ರಿಸರ್ಚ್, ಮೆಡಿಕಲ್ಲು ಅಥವಾ ಲಾ ಈ ಲೈನಲ್ಲಿ ಇದ್ದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಇನ್ನು ಉಳಿದ ಕ್ಷೇತ್ರದಲ್ಲಿರೋರಿಗೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಮಯ. ದಶಾಭುಕ್ತಿ, ಅಂತರ್ಭುಕ್ತಿಯಲ್ಲಿ ಬುಧ ಬಂದಿದ್ದಲ್ಲಿ ನೀವು ಸ್ವಲ್ಪ ನೆಗೆಟಿವ್ ಒಂದು ವಿಚಾರನ ಅನುಭವಿಸ್ತೀರ. ಹಾಗೆ ಹಣವನ್ನು ಯಾರಿಗಾರ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥದ್ದು, ನಿಮಗೆ ಕೆಟ್ಟ ಸ್ನೇಹಿತರು ಅಥವಾ ಕೆಟ್ಟ ಮನುಷ್ಯ ಬರ್ತಕ್ಕಂಥದ್ದು ಸಮಯ. ಯಾರ್ಯಾರಿಗೆ ಈ ಕಾಂಬಿನೇಷನ್ ಬರುತ್ತೋ ಆ ಸಮಯದಲ್ಲಿ ಸ್ವಲ್ಪ ಕೆಟ್ಟವರು ಬಂದು ನಿಮ್ಮ ಜೊತೆ ಸ್ವಲ್ಪ ಸ್ನೇಹಪೂರ್ವಕವಾಗಿ ಇದ್ದು ನಿಮಗೆ ಹಾಳು ಮಾಡಿ ಹೋಗ್ತಕ್ಕಂಥ ಒಂದು ಸಮಯ. ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಅಷ್ಟೇನು ಲಾಭದಾಯಕವಿಲ್ಲ, ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಬಡದಾಟಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಗಂಡ ಹೆಂಡತಿಯಲ್ಲಿ ಬಹಳಷ್ಟು ತೊಂದರೆದಾಯಕವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಯಾರಾದರೂ ಒಬ್ಬರಲ್ಲಿ ಬುಧ ಬಂದಿದ್ದಲ್ಲಿ, ನಿಮ್ದು ಕುಂಭ ಲಗ್ನ ಆಗಿದ್ದಲ್ಲಿ. ಇಷ್ಟೊಂದೆಲ್ಲ ಡೀಟೇಲ್ಸ್ ನೋಡ್ಬೇಕು ನಾವು. ಲಗ್ನ ಆಗಿರಬೇಕು, ರಾಶಿ ಆಗಿರಬಾರ್ದು. ಅದರ ಜೊತೆಗೆ ವಿಶೇಷವಾಗಿ
ದಶಾ ಅಥವಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರಬೇಕು. ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಫಲ. ಇಷ್ಟು ಲೈನು ನೋಡಬೇಕು. ಏಕ್ದಮ್ ಪ್ರತಿ ಸತಿ ಗುರು ಹೋದ, ಶನಿ ಹೋದ, ರಾಹು ಚೇಂಜ್ ಆದ, ಈ ರಾಶಿಯವ್ರಿಗೆ ಹೆಂಗೆ ಅವ್ರ ಬಾಯಲ್ಲಿ ದಶಾ ನಡೆದ್ರೆ ಮಾತ್ರ ಇದನ್ನ ನೋಡಿ ಅಂತ ಹೇಳೋದೇ ಇಲ್ಲ. ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ಬೇಕಷ್ಟೇ. ಈ ಯೂಟ್ಯೂಬ್ ಅಲ್ಲಿ ವ್ಯೂವರ್ಸ್ ಜಾಸ್ತಿ ಆಗಬೇಕು. ವ್ಯೂವರ್ಸ್ ಜಾಸ್ತಿ ನೋಡಿ ಜನರಿಗೆ ಜನ ಮರಳೋ ಜಾತ್ರೆ ಮರಳೋ. ವ್ಯೂವರ್ಸ್ ಜಾಸ್ತಿ ಆಗಿದ ತಕ್ಷಣ ಅವ್ರನ್ನ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು. ಭೇಟಿ ಮಾಡಿ ಅವರು ಬಂದ್ರಲ್ಲ ಒಬ್ರು ಮಿಕಾ ಅಂತ ಹೇಳಿ ಅಲ್ಲಿ ಹಾಕಿ ಒಂದು 20,000 30,000 ಬಿಲ್ ಮಾಡ್ತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಅಲ್ಲಿ ಬರೋದೊಂದು, ಡೈರೆಕ್ಟ್ ಆಗಿ ಮೀಟ್ ಮಾಡೋದಲ್ಲೊಂದು. ಸಾಕಷ್ಟು ಜನ ನಮಗೆ ಬಂದು ಕನ್ಸಲ್ಟೇಷನ್ ತಗೊಳ್ಳೋರು, ನಮ್ಮ ಕ್ಲಾಸಲ್ಲಿ ಬರೋರ್ಗೂ ಒಬ್ಬರೊಬ್ಬರದ್ದು ರೋದನೆ ನಮಗೆ ಕೇಳಕ್ಕಾಗೋದಿಲ್ಲ. ತುಂಬಾ ದೊಡ್ಡ ರೋದನೆ. ಅದು ಪಬ್ಲಿಕ್ ಅಲ್ಲಿರೋರಿಗೆ ಇದು ಕಂಡು ಬರ್ತಾ ಇಲ್ಲ. ಆಚೆ ಇರ್ತಕ್ಕಂಥ ಸಮಾಜದವ್ರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದ್ದು, ಈ ರೀತಿ ಸಮಸ್ಯೆ ಇದ್ದಲ್ಲಿ ಅದರ ಮೇಲೆ ನೊಂದುಕೊಳ್ತಕ್ಕಂಥದ್ದು, ಖರ್ಚು ಮಾಡಿನೂ ನೊಂದುಕೊಳ್ತಕ್ಕಂಥ ವಿಚಾರ ತುಂಬಾನೇ ಒಂದು ರೀತಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಇದು ಪರ್ಸನಲ್ ಆಗಿ ಒಬ್ಬರೊಬ್ಬರದೇ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಪಬ್ಲಿಕ್ ಅಲ್ಲಿ ಅಷ್ಟು ಪ್ರಚಾರದಲ್ಲಿ ಇಲ್ಲ. ಯಾರೋ ಒಬ್ರು ಏನೋ ಒಂದು ಸ್ಕೀಮ್ ಮಾಡಿದ್ರು, ಯಾವುದೋ ಒಂದು ಕಂಪನಿಯ ಸ್ಕೀಮ್ ಮಾಡಿದ್ರು, ಎಲ್ಲರೂ ಅಲ್ಲಿ ಹೋಗಿ ದುಡ್ಡು ಹಾಕಿದ್ರು, ಮೋಸ ಹೋಯ್ತಾ, ಅಲ್ಲಿ ಸಡನ್ ಆಗಿ ಈ ಮಾಧ್ಯಮದವರು ಬಂದು ಅದನ್ನ ಎತ್ತಿಡಿದು ಇಷ್ಟು ಜನ ಮೋಸ ಹೋಗಿದ್ದಾರೆ, ಅದು 5,000ದವರು ಮೋಸ ಹೋಗಿದ್ದಾರೆ ಅಂತ ಹೇಳ್ತಾರೆ, 10,000ದಲ್ಲೂ. ಇಲ್ಲಿ ದೇವರ ಹೆಸರಲ್ಲಿ ಮೋಸ ಹೋಗ್ತಾ ಇದ್ದಾರೆ ತುಂಬಾ ಜನ. ದೇವರ ಹೆಸರು ಹೇಳಿ ಪೂಜೆ ಪುನಸ್ಕಾರಗಳು ಮಾಡಿ, ಅದರಲ್ಲೂ ಕೂಡ ಅವರ ಮನಸ್ಥಿತಿ ನೋಡಿ ಲಕ್ಷಾನುಗಟ್ಲೆ ಹಣ ತೆತ್ತಿ ಸಾಕಷ್ಟು ಅವರ ಮನಸ್ಥಿತಿಗೆ ಗಾಯ ಮಾಡ್ತಕ್ಕಂಥದ್ದು ಕಂಡು ಬರ್ತಾರೆ. ಹೇಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ, ಇಲ್ಲಿ ನಾವು ವಾಹಿನಿಲಿ ಹೇಳ್ಬೋದು ಹುಷಾರಾಗಿರಿ, ಓಕೆ ಮುಂಚೆ ನಿಮ್ಮ ಶ್ರಮದ ದುಡ್ಡು. ನಿಮಗೆ ಆ ಥರ ಏನಾದ್ರು ಅನಿಸಿದ್ರೆ, ಯಾವುದೇ ಧರ್ಮದಲ್ಲಿ ಚಾರಿಟಿ ಅಂತ ಮಾತ್ರ ಹೇಳ್ತಕ್ಕಂಥದ್ದು. ನಿಮಗೆ ಸಮಸ್ಯೆ, ಚಾರಿಟಿ ಟೇಕ್ಸ್ ಅವೇ ದಿ ಸಿನ್ಸ್ ಅಂತ ಕರೀತಾರೆ. ಇದೊಂದು ಇನ್ವರ್ಟೆಡ್ ಕಾಮದಲ್ಲಿ ಹಾಕೊಂಡು ಎಲ್ಲರೂ, ಇನ್ವರ್ಟೆಡ್ ಕಾಮ. ಚಾರಿಟಿ ಟೇಕ್ಸ್ ಅವೇ ದಿ ಸಿನ್ಸ್. ಅದನ್ನು ದೋಷ ಅಂತ ಕರಿತಿರೋ ಏನಾದ್ರು ಕರೀತಿರೋ, ಚಾರಿಟಿ ಮಾಡಿ. ಅದು ಆ ಒಂದು ಅರ್ಹರಿದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ವಿಶೇಷವಾಗಿ. ಹಾಗೆ ಕುಂಭಲಗ್ನದವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ಕಂಡು ಬರ್ತಾ ಇದೆ. ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ವಾಹನದಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿರಿ. ಕೊನೆಯದೊಂದು ಲಗ್ನ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ, ಹೆಚ್ಚು ಅಂಕಗಳು ತಗೊಳ್ತಕ್ಕಂಥದ್ದು, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮೀನಲಗ್ನದ ಈ ಒಂದು ಕೆಲಸದಲ್ಲಿರ್ತಕ್ಕಂಥವ್ರು ಉದ್ಯೋಗಸ್ಥರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಪ್ರಮೋಷನ್ ಆಗ್ತಕ್ಕಂಥದ್ದು, ಹೆಸರು ಕೀರ್ತಿ ಬರ್ತಕ್ಕಂಥದ್ದು, ಹಣ ಹೆಚ್ಚಿಗೆ ಬರ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಹೆಚ್ಚಿಲ್ಲ, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡು ಬರ್ತಾ ಇದೆ. ಸ್ವಲ್ಪ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಅಥವಾ ಮನೆಯಲ್ಲಿ ಸ್ವಲ್ಪ ಇರಿ. ಸ್ವಲ್ಪ ಜಾರ್ ಬೀಳ್ತಕ್ಕಂಥದ್ದು, ಸ್ವಲ್ಪ ಪೆಟ್ಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ಬುಧನ ಮಕರ ರಾಶಿಯ ಲಗ್ನದ ಫಲಗಳು. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ.
ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಓಕೆ, ವೆಲ್ಕಮ್ ಬ್ಯಾಕ್. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿಗಳು 89ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹೊಸ ವರ್ಷದ ಮೊದಲ ತರಗತಿ ಫೆಬ್ರವರಿ 16ನೇ ತಾರೀಕು. ಕುಟುಂಬ ಸಮೇತರಾಗಿ ಕಲಿಯತಕ್ಕಂಥದ್ದು. ಎಲ್ಲೇ ಕೂಡ ಮೋಸ ಹೋಗಲ್ಲ. ನಿಮ್ಮ ಇರ್ತಕ್ಕಂಥ ಸಮಸ್ಯೆನ ಬಹಳ ಕೂಲಂಕುಷವಾಗಿ ಸುಲಭವಾಗಿ ನೋಡಬಹುದು. ಸ್ವಲ್ಪ ಮಟ್ಟಿಗೆ ಆ ಕಾಂಬಿನೇಷನ್ಸು ಅದೆಲ್ಲ ನಾನು ಇಲ್ಲಿ ಏನು ತೋರಿಸ್ತೀನೋ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಜೀವನನ ನಡೆಸಬಹುದು. ಮಾನಸಿಕವಾಗಿ ನೀವು ಧೈರ್ಯವನ್ನು ತಗೊಳ್ತೀರಾ. ಮದುವೆ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇದ್ದರೆ ಖಂಡಿತ ಜೀವನ ಚೆನ್ನಾಗಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಯಾವ ಮನುಷ್ಯ ಕೊರಗ್ತಾನೋ ಅವನಿಗೆ ವೈಕುಂಠ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಚಿಕ್ಕ ವಯಸ್ಸಿಂದನೇ ನಮ್ಮ ಹಿರಿಯರು ಹೇಳ್ಕೊಂಡ್ಬರ್ಬೇಕು. ಕೆಲವರು ಹೇಳ್ಕೊಂಡ್ಬರ್ತಾ ಇದ್ದಾರೆ. ನೀನು ಮಾಡಿರ್ತಕ್ಕಂಥ ಕರ್ಮದ ಫಲದಿಂದ ನೀನು ಹುಟ್ಟಿರ್ತಕ್ಕಂಥದ್ದು. ನಿನಗೆ ಬರ್ತಕ್ಕಂಥ ಕಷ್ಟಗಳು ಕರ್ಮದಿಂದ. ಕೆಲವು ಕರ್ಮಗಳು ಅದು ದಶಾಭುಕ್ತಿಯಿಂದ ಬರ್ತಕ್ಕಂಥದ್ದು. ಆ ದಶಾಭುಕ್ತಿ ಮುಗಿದ ನಂತರ ನಿನಗೆ ಒಳ್ಳೆಯ ವಿಚಾರ. ಹಳೆಯ ಕಾಲದ ಫಿಲಂ ದಯವಿಟ್ಟು ಎಲ್ಲ ವೀಕ್ಷಕರು ಆಲೋಚನೆ ಮಾಡಿ. ಯಾವುದೇ ಒಂದು ಯಾರಿಗೆ ಒಂದು ಶಾಪ ಕೊಟ್ರೋ, ಸಮಸ್ಯೆ ಕೊಟ್ರೋ, ಅದೇನೋ ಒಂದು ಹೇಳ್ತಾರೆ, ನೀವು ಇಲ್ಲಿ ಹುಟ್ಟಿ ಬರಬೇಕು, ಅಲ್ಲಿ ನೀವು ಇಂಥ ರಾಜನಿಗೆ ಮಗನಾಗಿ ಬೆಳೆದು ಅಲ್ಲಿ ಕಷ್ಟಗಳೆಲ್ಲ ಪೂರೈಸಾದ್ಮೇಲೆ ನಿಮಗೆ ಪ್ರಾಯಶ್ಚಿತ್ತ ಆಗಿ ಬರ್ತೀರಾ ಅಂತ ಹೇಳ್ತಕ್ಕಂಥದ್ದು. ಕಲಿಯುಗದಲ್ಲಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಮೇಲೆ ಅಪನಂಬಿಕೆ ಬಂದು ಈ ಒಂದು ಕರ್ಮದ ಫಲವನ್ನು ಯಾರೇ ಜ್ಯೋತಿಷರಾಗಲಿ, ಧರ್ಮಾಧಿಕಾರಿಗಳಾಗಲಿ, ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಾಗಲಿ ಅವರ ಬಾಯಲ್ಲಿ ಬರ್ತಾ ಇಲ್ಲ. ಕರ್ಮ ಹೋಗೋವರೆಗೂ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಅದು ಯಾವುದೇ ಇರಬಹುದು. ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸಿನ ವಿಚಾರ ಎಲ್ಲವೂ ಕೂಡ. ಅದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಕರ್ಮದ ಮೇಲೆ ನಿಂತಿರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಒಂದು ಮೂಲ. ಅದು ರೂಲ್ ಅಂತ ಹೇಳ್ತಾರೆ. ಅದು ರೂಲ್ ನಾವೇನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ರೂಲ್ ಅಂತ ಹೇಳ್ತಾರೆ. ಆ ರೂಲ್ನ ನಾವು ಮೀರಿ ಹೋಗೋಕ್ಕಾಗಲ್ಲ. ಆ ರೂಲ್ನ ದುಡ್ಡು ಕೊಟ್ಟು ಪೂಜೆ ಮಾಡಿಸಿ ತೆಗಿತಕ್ಕಂಥ ಒಂದು ಹುಚ್ಚುತನ ಕಲಿಯುಗದಲ್ಲಿ ಹೆಚ್ಚಾಗಿರುತ್ತೆ. ಮನೇಲೇ ಕುತ್ಕೊಂಡು ಮಂತ್ರ ಜಪವನ್ನು ಮಾಡಿ ಅದರಲ್ಲಿ ಆಗಿಲ್ಲ ಅಂದ್ರೆ ಆಗಲ್ಲ. ಅಗ್ನಿಹೋತ್ರ ಮಾಡಿ ಮನೇಲಿ, ವಿಶೇಷ ಅದು ಮೋಸ್ಟ್ ಪವರ್ಫುಲ್. ಕಲಿಯುಗದಲ್ಲಿ ಯಾವ ಒಂದು ನೀವು ಅಗ್ನಿ ನಡೀತಕ್ಕಂಥ ಕಾರ್ಯಗಳಿಗೆ ಮೊಟ್ಟ ಮೊದಲದು ಅಗ್ನಿಹೋತ್ರ. ನೀವು ಎಲ್ಲಿಂದ ಎಲ್ಲೇ ನೋಡ್ಬಿಡ್ಲಿ, ಅಗ್ನಿಹೋತ್ರ ಶ್ರೇಷ್ಠ. ಅದು ಮಾಡ್ತಕ್ಕಂಥ ವಿಧಿ ವಿಧಾನಗಳು ಸ್ವಲ್ಪ ಡಿಫರೆಂಟ್ ಆಗಿದೆ. ಮತ್ತೆ ಅಗ್ನಿಹೋತ್ರ ಮಾಡಬೇಕು ಅಂತಂದ್ರೆ ಬಹಳ ಡಿಫಿಕಲ್ಟ್ ಅದು. ಯಾಕಂದ್ರೆ ಸರಿಯಾದ ಸಮಯದಲ್ಲಿ ಮಾಡಬೇಕು, ಬೆಳಗ್ಗೆ ಎದ್ದೊಳ್ಬೇಕು, ಸೋಂಬೇರಿತನ ಬಿಡಬೇಕು, ಮಾಡಬೇಕು. ನಾವು ಓಡೋಗಿ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಮಾಡಿಸ್ತೀವಲ್ಲ, ಅದು ಒನ್ ಟೈಮ್ ಆಕ್ಟಿವಿಟಿ. ಅದು ಅವ್ರು ಯಾವುದೋ ಒಂದು 11 ಗಂಟೆಗೆ 10 ಗಂಟೆಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಫ್ರೀ ಟೈಮಲ್ಲಿ ಬಂದು ಫ್ರೀ ಟೈಮಲ್ಲಿ ನಿಮಗೆ ಪೂಜೆ ಮಾಡಿ ಸುಮ್ಮನೆ ಒಂದು ದರ್ಶನ ಮಾಡಿಸಿ ಅಲ್ಲಿ ಬರ್ತಾ ಒಂದು ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಟ್ರಿಪ್ಗೆ ಹೋಗಿ ಬಂದಂಗೆ. ಅದು ಆಸ್ಟೆರಿಟಿ ಆಗಲ್ಲ. ಅದು ಯಾವುದೇ ಪೂಜೆ ಪುನಸ್ಕಾರಗಳು ನೀವು ಹೋಗಿ ಬಂದರೆ, ಟ್ರಿಪ್ಗೆ ಹೋಗಿ ಬಂದಂಗೆ ಹೋಗಿ ಬಂದರೆ ನಾನೇನು ಕೊಟ್ಟಿರೋದೇ ಕಷ್ಟ. ಅದಕ್ಕೆ ಆಸ್ಟೆರಿಟಿ ಇಲ್ಲ ಅಲ್ಲಿ. ಅವನು ನೋಡಿದ್ರೆ ಬೆಳಿಗ್ಗೆ ಪೂಜೆಗೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಹಾಕೊಂಡಿರ್ತಾನೆ ಹೊಟ್ಟೆಗೆ. ಅಲ್ಲಿ ಪೂಜೆ ಮಾಡಿಸೋ ಸಮಯದಲ್ಲಿ
ಮಾಡಿಸ್ತಕ್ಕಂಥ ಕರ್ತೃ ಅರ್ಧ ಮಂತ್ರಗಳು ನುಂಗಿರ್ತಾನೆ, ಅರ್ಧ ಮಂತ್ರ ಬೇಗ ಮುಗಿಸ್ಬೇಕಾಗತ್ತೆ, ಅಲ್ಲಿ ಹೋಗ್ಬೇಕಾಗತ್ತೆ. ಇವ್ರು ಎಷ್ಟೊತ್ತು ಮುಗಿಯುತ್ತೆ ಅಂತ ಟೈಮ್ ಬೇರೆ ಕೇಳ್ತಾ ಇರ್ತಾರೆ, ಎಷ್ಟೊತ್ತರೆಗೂ ಇರುತ್ತೆ, ಎಷ್ಟೊತ್ತು ಮುಗಿಯುತ್ತೆ ಅಂತ ಬೇರೆ ಸಮಯ ಕೇಳ್ತಾರೆ. ಎಷ್ಟು ಲೋಪದೋಷಗಳು ನೋಡಿ. ಎಷ್ಟೊತ್ತಿಂದ ಎಷ್ಟೊತ್ತು ಪೂಜೆ? ಓಕೆ, ಟೈಮ್ ಸೆಟ್ ಅಲ್ಲಿ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡ್ರೆ 12:30 ಮುಗಿಯುತ್ತಂತೆ. 12:30 ಮುಗಿದ್ಬಿಟ್ರೆ 1 ಗಂಟೆಗೆ ಅಲ್ಲಿ ಆಂದಿವೆ ಒಂದು ಒಳ್ಳೆ ಕಡೆ ಡಾಬಾ ಇದೆ, ಒಳ್ಳೆ ಕಡೆ ಹೋಟ್ಲ್ ಇದೆ, ಅಲ್ಲಿ ತಿನ್ಬಿಡೋಣ. ಈ ಆಲೋಚನೆಯಲ್ಲಿ ಪೂಜೆ ಫಲಿಸೋಕ್ ಸಾಧ್ಯನೇ ಇಲ್ಲ. ಹೋಗ್ಬೇಕಾದ್ರೆ ನಿಮ್ದು ಊಟದ ಚಿಂತೆ ಆದ್ರೆ ಅಲ್ಲೇ ಹೋಯ್ತರ್ದ. ಈ ರೀತಿ ಆಗ್ತಕ್ಕಂಥ ವಿಚಾರದಲ್ಲಿ 300% ಯಾರಿಗೂ ಫಲ ಬಂದಿಲ್ಲ ಅಂತಂದ್ರೆ ಇದೇ ಮೊದಲ ಕಾರಣ. ಆಸ್ಟಿರಿಟಿ ಇಲ್ಲ. ಷೋಡಶೋಪಚಾರ ಅಂತ ಕರೀತಾರೆ. ಅದರ ಅರ್ಥ ತಿಳ್ಕದವ್ರು ಮಾತ್ರನೇ ಯಾರತ್ರ ಆದ್ರೂ ಹೋಗಿ ಪೂಜೆ ಮಾಡಿಸಿ. ಅದರ ಅರ್ಥ ಗೊತ್ತಿಲ್ಲ ಅಂದ್ರೆ ನೀವು ಪೂಜೆ ಮಾಡಿಸಿ ವೇಸ್ಟ್. ಯಾವ ರೀತಿ ನೀವಿರಬೇಕು, ಯಾವ ಪದ್ಧತಿಲಿರಬೇಕು, ಅದ್ರ ಮೇಲೆ ಏನಾದ್ರೂ ನೀವು ಶ್ರದ್ಧೆಯಿಂದ ಇದ್ದಲ್ಲಿ ಖಂಡಿತ ಅಲ್ಲ. 100% ನಾನು ಹೇಳ್ತೀನಿ, ಪೂಜೆ ಮಾಡಿಸಿ. ಈ ಕಾಲದಲ್ಲಿ ಕಲಿಯುಗದಲ್ಲಿ ಎಲ್ಲೂ ಕೂಡ ಎರಡು ಸೈಡು ಶ್ರದ್ಧೆ ಇಲ್ಲ. ಮಾಡಿಸೋರ್ಗೂ ಶ್ರದ್ಧೆ ಇಲ್ಲ, ಮಾಡಿಸ್ಕೊಳ್ತಾ ಇರೋರ್ಗೂ ಶ್ರದ್ಧೆ ಇಲ್ಲ. ಸೊ ಇದಿದ್ದಲ್ಲಿ ಕಲಿಯುಗದಲ್ಲಿ ಅದು ಬರೋದಿಲ್ಲ, ಅದು ಆಗೋದಿಲ್ಲ. ಆದ ಕಾರಣ ಮಂತ್ರ ಜಪ ನೀವು ಕೂತ್ಕೊಂಡು ಒಂದು 10 ನಿಮಿಷ ಆದರೂ ಕಣ್ಣು ಮುಚ್ಕೊಂಡು ಜಪ ಮಾಡ್ತೀವಿ. ಅಗ್ನಿಹೋತ್ರ ನೀವೇ ಮಾಡಿದಾಗ ಭಯ ಜಾಸ್ತಿ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಕ್ತಿ ಇರುತ್ತೆ, ಭಯ ಜಾಸ್ತಿ. ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು, ಯಾವ ಟೈಮಲ್ಲಿ, ಆ ಟೈಮ್ ನೋಡ್ತೀವಿ. ಅಗ್ನಿಹೋತ್ರ ಮಾಡ್ತಕ್ಕಂಥದ್ದು ಸರಿಯಾದ ಸೂರ್ಯ ಉದಯಕ್ಕೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀವಿ. ನಾವೇ ಮಾಡ್ಬೇಕಾದ್ರೆ ಶುದ್ಧತೆ ಜಾಸ್ತಿ ಮಾಡ್ಕೊಳ್ತೀವಿ, ಖುಷಿಯಾಗಿ ಮಾಡ್ಕೊಳ್ತೀವಿ, ಬಟ್ಟೆ ಇಟ್ಕೊಳ್ತೀವಿ, ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಆ ಶ್ರದ್ಧಾ ಭಕ್ತಿ ನೋಡ್ಬೇಕು ನೀವು ವೀಕ್ಷಕರೇ. ಬಹಳ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅನೇಕರು ಹೋಗ್ತಾ ಇಲ್ಲ. ಅಗ್ನಿಹೋತ್ರ ಮಾಡಿ. ಯಾವುದೇ ಸಮಸ್ಯೆ ಇರೋದು, ಮದುವೆ ಸಮಸ್ಯೆ ಇದ್ರು ಏನೇ ಇದ್ರು ಅಗ್ನಿಹೋತ್ರ ಕಲೀರಿ. ನಮ್ಮ ನಕ್ಷತ್ರ ನಾಡಿಲಿ ಇದುವರೆಗೂ 3,000 ಜನ ಅಗ್ನಿಹೋತ್ರ ಕಲ್ತಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ. ಕಲ್ತಿರೋರು ರೆಗ್ಯುಲರ್ ಆಗಿ ಮಾಡೋದು ಇಲ್ಲ, ವೆರಿ ರೇರ್. ಯಾಕಂದ್ರೆ ಭಾನುವಾರ ದಿವಸ ಮಾಡಬೇಕು ವಿಶೇಷ ಅಂತ ನಾನು ಹೇಳಿರ್ತೀನಿ. ಭಾನುವಾರ ಎದೊಳೋದೇ ಕಷ್ಟ. ಈ ಭಾನುವಾರ ಬೇಡ, ಮುಂದಿನ ಭಾನುವಾರ ಮಾಡೋಣ. ಮುಂದಿನ ವಾರ ಏನೋ ಬರುತ್ತೆ, ಆ ಟೈಮಲ್ಲಿ ಯಾರ್ದೋ ಫಂಕ್ಷನ್ ಇರುತ್ತೆ, ಅಯ್ಯೋ ಫಂಕ್ಷನ್ ಕಳ್ಕೊಂಡು ಮಾಡೋಣ. ಪ್ರೋಗ್ನಾಸ್ಟಿಕೇಶನ್ ಅಂತ ಕರೀತಾರೆ, ಅಲ್ಲೂ ಕೂಡ ಸಮಸ್ಯೆ. ಅದಕ್ಕೆ ಈ ಶಾರ್ಟ್ ಕಟ್ ಹುಡುಕ್ಬೇಡಿ. ಎಲ್ಲೋ ಒಂದು ಕಡೆ ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಓಡೋಗೋದಲ್ಲಿ ಅಲ್ಲಿ ನಮಗೆ ಸಡನ್ ಆಗಿ ಅಲ್ಲಿ ದೇವರ ಕಾರ್ಯಕ್ಕೆ ಪಾಲ್ಗೊಳ್ಳೋದು, ಅಲ್ಲೇನೋ ಮಾಡ್ತಾ ಇದ್ದಾರೆ. ನೆವರ್. ನೀವು ಷೋಡಶೋಪಚಾರದಿಂದ ಮಾಡಿದ್ದಲ್ಲಿ ಅವ್ರು ಮಾಡಿದ್ದು ಸ್ವಲ್ಪ ಲೇಟ್ ಆಗುತ್ತೆ. ಅವರು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಲ್ಲಿ ಇದ್ರೆ ಬೆಸ್ಟ್. ಏನು ಅಂತಂದ್ರೆ ಕಲಿಯುಗದಲ್ಲಿ ಯಾರ ಮನಸ್ಸು ಯಾರು ಹೇಗಿದೆ ಅಂತ ತಿಳ್ಕೊಳಕ್ ಆಗದೆ ಇರೋ ಸಮಯದಲ್ಲಿ ನೀವು ಮಂತ್ರಗಳ ಜಪಾನೇ ಪ್ರಮುಖ. ಶ್ರೀಕೃಷ್ಣ ಈ ಒಂದು ದ್ವಾಪರ ಯುಗದ ಕೊನೆಯಲ್ಲಿ ಹೇಳಿರ್ತಕ್ಕದ್ದು ಒಂದೇ, ಕಲಿಯುಗದಲ್ಲಿ ಯಾರದೇ ಏನೇ ಸಮಸ್ಯೆ ಬಂದಲ್ಲಿ ಮಂತ್ರಗಳು ಅಥವಾ ನಾಮಜಪದಿಂದನೇ ಸಮಸ್ಯೆ ಬಗೆಹರಿಯುತ್ತೆ. ಯಜ್ಞಕ್ಕೆ ಬೆಲೆನೇ ಕೊಟ್ಟಿಲ್ಲ. ಕೃಷ್ಣ ಹೇಳಿದಾನೆ, ಕಲಿ ಯುಗದಲ್ಲಿ ಯಜ್ಞಕ್ಕೆ ಪೂರ್ಣ ಪ್ರಮಾಣದ ಫಲವಿಲ್ಲ. 25%, ಮಂತ್ರಕ್ಕೆ 100%. ಹಾಕೊಳ್ತಕ್ಕಂಥ ಪದಾರ್ಥಗಳು ಇರ್ಬೋದು, ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಣಿಗಳಿರ್ಬೋದು, ಅದಕ್ಕೆಲ್ಲ ಒಂದು 50% ಅಂತ ಹೇಳ್ತಾನೆ. ಇನ್ನ ಯಜ್ಞಕ್ಕೆ ಕೇವಲ 25%. ಯಾಕಂದ್ರೆ ಮಾಡ್ತಕ್ಕಂಥ ಕರ್ತೃ, ಮಾಡಿಸೋ ಕರ್ತೃ ಇಬ್ರು ಕೂಡ ಮನಸ್ಥಿತಿಗಳು ಸರಿ ಇಲ್ಲದೆ ಇರೋ ಕಾರಣ, ಹಾಗೆ ಶ್ರದ್ಧಾ ಭಕ್ತಿ ಇಲ್ಲದೆ ಇರೋ ಕಾರಣ, ಹಾಗೆ ಪ್ರೊಸೀಜರ್ ಇಲ್ಲದೆ ಇರೋ ಕಾರಣ. ನಾನು ಅಡ್ಡಿ ಪ್ರೊಸೀಜರ್ ಹೇಳಿದೆ. ಹೋಗೋ ಟೈಮಲ್ಲೇ ತಟ್ಟೆ ಇಡ್ಲಿ ತಿನ್ಬಿಡೋಣ, ಹೋಗೋ ಟೈಮಲ್ಲೇ ಇಡ್ಲಿ ವಡ ತಿನ್ಬಿಡೋಣ, ಆಮೇಲೆ ನೋಡ್ಕೊಂಡು ಅಯ್ಯೋ ನಾನು ಹೊಟ್ಟೆ ಸಿತರಿಯಕ್ಕಲ್ಲ, ಪೂಜೆ ಮಾಡೋಣ ನೆಮ್ಮದಿಯಿಂದ. ಇದು ವರ್ಕೇ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಅದಕ್ಕೆ ಆಮೇಲೆ ವರ್ಕ್ ಆಗಿಲ್ಲ ಅಂತ ಹೇಳೋದು. ಹೋಗ್ಸಿದ್ವಿ, ಮಾಡಿಸಿದ್ವಿ, ವರ್ಕ್ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಸಮಯ ಬಂದ್ರೆ ನೀವು ಏನ್ ತಿನ್ಲಿ ಮಾಡ್ಲಿ, ನೀವು ಅಗ್ನಿಹೋತ್ರ ಮಾಡದೇ ಹೋಗ್ಲಿ ಬಂದೇ ಬರುತ್ತೆ. ಸಮಯ ಇಲ್ಲದೆ ಇರಬೇಕಾದ್ರೆ ನಾವು ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕಲ್ಲ. ಇಟ್ ಈಸ್ ನಾಟ್ ಸೋ ಈಸಿ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಕ್ಕೆ ಗುರುಜಿ, ಎಜುಕೇಶನ್ ಹೇಳಿ. ಡೇಟ್ ಆಫ್ ಬರ್ತ್ 30/8/1999 ಗುರುಜಿ. ಸಮಯ 9:30 ರಾತ್ರಿ ಗುರುಜಿ, ಚಿತ್ರದುರ್ಗ.
ಚಿತ್ರದುರ್ಗ. ಹಾ ಸರ್. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳಿ. 30/8/1999. 30/8/1999. ಡಿಗ್ರಿ ಮುಗಿಸಿದ್ರಾ? ಏನ್ ಓದ್ತಾ ಇದ್ರಿ ಈಗ? ಹೈಯರ್ ಸ್ಟಡೀಸ್ ಪ್ಲಾನ್ ಮಾಡ್ತಾ ಇದ್ರ? MCA ಮಾಡ್ತಾ ಇರೋದು ಗುರುಜಿ ಮೈಸೂರು. ಹೈಯರ್ ಸ್ಟಡೀಸ್ MCA. ಓಕೆ. ಶುಕ್ರದಶ ನಡೀತಾ ಇದ್ದಲ್ಲಿ 2022ವರೆಗೂ ಶನಿ ಭುಕ್ತಿ. ಏನ್ ಸಮಸ್ಯೆ ಆಗಿದೆ? ಇಲ್ಲ ಗುರುಜಿ, ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದಾಳೆ, ಒಳ್ಳೆ ಕಂಪ್ನಿ ಸಿಗ್ತಾವಲ್ಲ ಅಂತ ಕೇಳಕ್. ಕೆಲಸದ ವಿಚಾರನಾ? ಹಾ ಇನ್ನು ಓದ್ತಾ ಗುರುಜಿ, ಇಂಟರ್ನ್ಶಿಪ್ ಐತಿ ಈಗ. ಓಕೆ. ಯಾವಾಗ ಮುಗಿಯುತ್ತೆ ಓದು? ಇನ್ನೊಂದು 6 ತಿಂಗಳು ಗುರುಜಿ. 6 ತಿಂಗಳು ಮುಗಿದೈತೆ. ಇಂಟರ್ನ್ಶಿಪ್ ಐತೆ ಗುರುಜಿ, ಕಂಪ್ನಿಯಾಗೆಲ್ಲ ಇದು ಮಾಡಿ ಅಟೆಂಡ್ ಮಾಡ್ತಾ ಇರೋ ಗುರುಜಿ. ಕ್ಯಾಂಪಸ್ ಇಂಟರ್ವ್ಯೂ. ಹಾ ಕ್ಯಾಂಪಸ್. 2022 ಏಪ್ರಿಲ್ ಅಲ್ಲಿ ರಾಹು ಬರ್ತಾನೆ. ರಾಹುವಿನಲ್ಲಿ 5, 4, 6. ರಾಹು ಆದ್ಮೇಲೆ ಗುರು 1 ಮತ್ತೆ 11, 10 ಇದೆ. ಗುರುನಲ್ಲಿ ಸಿಗುತ್ತೆ. 13 ಏಪ್ರಿಲ್ 2022 ಆದ್ಮೇಲೆ ಅವ್ರಿಗೆ ಆಫರ್ ಲೆಟರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಹಾ ಸರಿ. ಒಳ್ಳೆ ಕಡೆನೆ ಸಿಗುತ್ತೆ. ಸ್ವಲ್ಪ ಸಾಫ್ಟ್ವೇರ್ ಕಂಪನಿ 5 ಅಂತ ಬರುತ್ತೆ, ಕಂಪ್ಯೂಟರ್ ಇರ್ತಕ್ಕಂಥ ಅಪ್ಲಿಕೇಶನ್ಸ್ 5 ಅಂತ ಬರುತ್ತೆ. ಖಂಡಿತ ಹೋಗ್ತಾರೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಾವು ಇದು ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಹೇಳಿ. 49. ಯಾವ ವಿಚಾರದಲ್ಲಿ? ಜಮೀನಿನ ವಿಚಾರ. ಜಮೀನು ಬೋರ್ ಹೊಡಿಸಿ ಈ ಸರಿ ಗಿಡ ಕಟ್ಟೋಣ ಅಂತ ಮಾಡಿದೀವಿ. ಅದು ಸಕ್ಸಸ್ ಆಗುತ್ತಾ ಇದು ಅಂತಂದ್ರೆ ಕೇಳೋಣ ಅಂತ ಗುರುಜಿ. ಸಕ್ಸಸ್ 11 ಗುರು. ಸಕ್ಸಸ್ ಬರ್ತಕ್ಕ 11 ಗುರು. ಓಕೆ. ಗುರುವಿನ ಕಾಂಬಿನೇಷನ್ ಅಲ್ಲಿ 5. ಸ್ವಲ್ಪ ಹೆಚ್ಚು ಹಣ ಖರ್ಚಾಗುತ್ತೆ ಅಂತ ಬರ್ತಾ ಇದೆ. ಹಣ ಜಾಸ್ತಿ ಖರ್ಚಾಗುತ್ತೆ. ಈಗ ಸದ್ಯಕ್ಕೆ ರಾಹು ದಶೆಯಲ್ಲಿ ಪ್ರಶ್ನೆ, ಅದ್ರ ಜೊತೆಗೆ ರಾಹು ದಶೆ, ಗುರುಭುಕ್ತಿ 2022 ಫೆಬ್ರವರಿಗೂ ಕೇತು. ರಾಹುವಿನ ಕಾಂಬಿನೇಷನ್ ಮತ್ತೆ ಗುರುವಿನ ಕಾಂಬಿನೇಷನ್ 5-12. ಕಸ್ಪಲಲ್ಲಿ 11 ಲಾಭ ಬರ್ತಕ್ಕಂಥದ್ರಲ್ಲಿ 5-12. ಸ್ವಲ್ಪ ಖರ್ಚು ಜಾಸ್ತಿ. ಅಂದ್ರೆ ಒಂಚೂರು ನೀವೇನ್ ದುಡ್ಡು ಹಾಕಿದ್ರೆ ದುಡ್ಡು ಅಷ್ಟು ಬರುತ್ತಷ್ಟೇ. ಲಾಭ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ಇದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನೋಡಿ ಮಾಡಿ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ಕಾರ. ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಹೇಳಿ. 139. ಯಾವ ವಿಚಾರದಲ್ಲಿ? ಅವನ ಆರೋಗ್ಯದ ಬಗ್ಗೆ. ಗುರು ಲಾಂಗ್ ಟರ್ಮ್ ಇರ್ತಕ್ಕಂಥದ್ದು, ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. 5 ಬಂದಿಲ್ಲ ಇಲ್ಲಿ ಹೆಚ್ಚಾಗಿ. ದಶಾಭುಕ್ತಿ ನೋಡ್ತೀನಿ. ರಾಹು ದಶೆ ಬಂದಿದೆ. ರಾಹು ದಶೆಯಲ್ಲಿ 2023ವರೆಗೂ ನೋಡೋಣ. ರಾಹುನಲ್ಲಿ ಏನಾದ್ರು ಕ್ಯೂರ್ ಇದೆಯಾ ಅಂತ. ಸ್ವಲ್ಪ 3-11 ಕಾಂಬಿನೇಷನ್. ಸ್ವಲ್ಪ ಡಾಕ್ಟರ್ ಚೇಂಜ್ ಮಾಡಬೇಕು ಅಂತ ಬರ್ತಾ ಇದೆ. ಸೆಕೆಂಡ್ ಒಪಿನಿಯನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಥರ್ಡ್ ಒಪಿನಿಯನ್ಗೂ ಹೋಗಿ. ದಯಮಾಡಿ ಥರ್ಡ್ ಒಪಿನಿಯನ್ಗೂ ಹೋಗಿ. ನಿಮ್ಗೆ ಏನಾದ್ರು ಈ ಡಾಕ್ಟರ್ ಸ್ವಲ್ಪ ಸರಿ ಬಂದಿಲ್ಲ, 2ನೇ ಡಾಕ್ಟರ್, 3ನೇ ಡಾಕ್ಟರ್ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಈಗ ಡಾಕ್ಟರ್ ನೀವೇನೋ ತೋರಿಸಿದ್ದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಯಾರು ಡಾಕ್ಟರ್ನ? ಇನ್ನು ಚೇಂಜ್ ಮಾಡೋ ಐಡಿಯಾ ಬಂದಿಲ್ಲ ಡಾಕ್ಟರ್. ಬಟ್ ಒಬ್ರ ಹತ್ರನೇ ತೋರಿಸ್ತಾ ಇದೀವಿ. ಇನ್ನು ಚೇಂಜ್ ಮಾಡಿ. ಟ್ರೀಟ್ಮೆಂಟ್ ಚೇಂಜ್ ಆದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಸಕ್ಸಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಕಡಲೆಕಾಳು ಅವನ ಹೆಸರಲ್ಲಿ ದಾನ ಮಾಡಿ. ಕಡಲೆಕಾಳು ದಾನ ಮಾಡಿ. ಕರಿ ದಾರ ಬಲಗೈಗೆ ಕಟ್ಕೊಳಕ್ ಹೇಳಿ 3 ರೌಂಡ್. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಗುಡ್ ಮಾರ್ನಿಂಗ್ ಗುರುಜಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಎಲ್ಲಾನು ಒಂದೇ ಸತಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಮದುವೆ ವಿಷಯ ಕೇಳ್ಬೇಕು. ಹೇಳಿ. 7ನೇ ಮನೆಯಲ್ಲಿ ಕುಜ ಆಯ್ತು ಅಂತಾರೆ. ಯಾವ ಎಲ್ಲವೂ ಬರ್ತವೆ, ಯಾವ ಆಗ್ತಾ ಇಲ್ಲ. ಕೇಳ್ಬೇಕಾಯ್ತು. ತುಂಬಾ ಬರ್ತಾ ಇದಾವೆ. ಒಂದು ಸೆಟ್. ಡೇಟ್ ಆಫ್ ಬರ್ತ್ ಹೇಳ್ತಿರೋ ಇಲ್ವೋ? ಪ್ರಶ್ನೆಶಾಸ್ತ್ರ ಗುರುಜಿ. ಕುಜ ಚೇಂಜ್ ಮಾಡಿ, ಡೇಟ್ ಚೇಂಜ್ ಮಾಡಿ. ಹೆಂಗ್ ಚೇಂಜ್ ಮಾಡೋದು ಗುರುಜಿ? ಟೈಮಿಂಗ್ಸ್ ಹೆಂಗೆ ಚೇಂಜ್ ಮಾಡೋದು? ಟೈಮಿಂಗ್ಸ್ ಚೇಂಜ್ ಮಾಡಿ. ಹೌದಾ? ನಿಮಗೆ 2 ಅವರ್ ಹಿಂದೆ ಹಾಕೊಳ್ಳಿ. 2 ಅವರ್ ಹಿಂದೆ. 2 ಅವರ್ ಹಿಂದೆ ಹಾಕೊಳ್ಳಿ. ಅರ್ಥ ಆಯ್ತಲ್ಲ? 2 ಗಂಟೆಗಳು ಹಿಂದೆ ಹಾಕೊಳ್ಳಿ, ಏನಾಗಲ್ಲ. ಈಗ ನನ್ನ ಏನಂತಂದ್ರಿ? ಗುರುಜಿ ಅಂದ್ರಲ್ವಾ? ಹೌದು. ಅಲ್ವಾ? ಗುರುಜಿ ಅಂದ್ಮೇಲೆ ಗುರುಗಳೇ ಕೊಟ್ಟಿರೋದಲ್ವಾ ಇದು? ಹೌದು. ಮತ್ತೆ ಯಾಕೆ ಎದುರ್ಕೋತೀರಾ?
ಇಲ್ಲ ಗುರುಜಿ, ಅನುಮಾನನೇ ಪಡ್ಬೇಡಿ. ನೀವು ಚೇಂಜ್ ಮಾಡ್ಕೊಳ್ಳಿ. ನೀವು ಈಗ ಯಾರಿಗಾರು ಈ ಪಿಡುಗು ಅಂತ ಹೇಳ್ತೀವಲ್ಲ, ಸಮಾಜದಲ್ಲಿ ಈ ಪಿಡುಗು ಈ ಕಾಂಪೌಂಡರ್ ಇಂದ ಉಟ್ಕೊಂಡಿದೆ. ಅದೇನ ಇದಾಗ್ತಾನೆ ಇಲ್ಲ ಗುರುಜಿ. ಅವರು ಬರ್ತೀವಿ ಹೇಳ್ತೀವಿ ಅಂತಾರೆ, ಇಲ್ಲ ಹೇಳ್ತೀವಿ ಅಂದ್ರೆ ಕುಜನಿಂದ ಕ್ಯಾನ್ಸಲ್ ಆಗುತ್ತಮ್ಮ. 7ನೇ ಮೇಲೆ ಕುಜ ಇದೆ ಮಾಡ್ಕೋಬೇಡಿ ಅಂತ ಸ್ವಲ್ಪ ವ್ಯಾಘ್ರ ಮನಸ್ಥಿತಿ ಇರ್ತಕ್ಕಂತ ಕಾಂಪೌಂಡರ್ ಹೇಳ್ತಾರೆ. ತಲೆ ಕೆಡ್ಸ್ಕೊಬೇಡಿ. ಪ್ರಶ್ನಾಶಾಸ್ತ್ರ ಹಾಕಿ ಚೇಂಜ್ ಮಾಡಿಲ್ಲ. ಸಾಮಾಜಿಕ ತೊಂದರೆ ನಾವೇನು ಮಾಡಕ್ಕಾಗಲ್ಲ. ಜಾತಕದ ತೊಂದರೆ ಅಥವಾ ಪ್ರಶ್ನಾತೀತವಾಗಿರ್ತಕ್ಕಂಥ ಬರ್ತಕ್ಕಂತ ಒಂದು ಇದು ಕಾಂಬಿನೇಷನ್ಗೆ ಎಸ್ ಅಂದ್ರೂ ಕೂಡ ಸಾಮಾಜಿಕ ತೊಂದರೆಗೆ ನಾವೇನು ಮಾಡಕ್ಕಾಗಲ್ಲ. ಇದು ಸಾಮಾಜಿಕ ತೊಂದರೆ ಆದ್ರೆ ಅಲ್ಲಿ ಚೇಂಜ್ ಮಾಡ್ಲೇಬೇಕು. ಅರ್ಥ ಆಯ್ತಾ? ನಿಮ್ಗೆ ಹುಟ್ಟಿದ್ದು ಟೈಮೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ? ಯಾವ್ದೋ ಟೈಮಲ್ಲಿ ಹುಟ್ಟಿದ್ರು, ಆ ಟೈಮಲ್ಲಿ ಏನೋ ನಿಮ್ಗೆ ಅಸ್ವಸ್ಥ ಆಯ್ತು, ಟೈಮ್ ಯಾರು ನೋಡ್ಕೊಂಡಿಲ್ಲ, ಅವಾಗ ಯಾವ್ದು ಕೊಡ್ತಾ ಇದ್ರಿ? ಟೈಮ್ ಚೇಂಜ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ? ಏನೂ ಆಗಲ್ಲ. ರಾಶಿ ಅದೇ ಇರುತ್ತೆ. ನಕ್ಷತ್ರ. ಯಾಕಂದ್ರೆ ಎಲ್ಲಾ ಕಾಂಪೌಂಡ್ರು ನೋಡೋದು ರಾಶಿ ಟು ರಾಶಿ, ಲಗ್ನ ಟು ಲಗ್ನ ನೋಡೋದೇ ಇಲ್ಲ. ನಿಮ್ ಲಗ್ನ ಚೇಂಜ್ ಆದ್ರೆ ಏನಾಗುತ್ತೆ? ಅಲ್ಲಿ 7ನೇ ಮನೆಯಲ್ಲಿ ಕುಜದೋಷ ನೋಡ್ತಾರೆ, ಲಗ್ನ ಟು ಲಗ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ಯಾವ ಕಾಂಬಿನೇಷನ್ 311 ಕಾಂಬಿನೇಷನ್ ಇದೆಯಾ, ಅಥವಾ 59 ಕಾಂಬಿನೇಷನ್ ಇದೆಯಾ, 68 ಅಲ್ಲಿ ಇದೆಯಾ, 212 ಅಲ್ಲಿ ಇದೆಯಾ, ಬಾಡಿ ಟು ಬಾಡಿ ನೋಡಲ್ಲ, ಚಂದ್ರ ಟು ಚಂದ್ರ ನೋಡೋದಿಲ್ಲ. ಮತ್ತೆ ಅದು ಯಾವ ವಿಚಾರದಲ್ಲೂ ಕೂಡ ಅಲ್ಲಿ ಬರೀ ರಾಶಿ ನಕ್ಷತ್ರ ಬಿಟ್ರೆ ಇನ್ನೇನೂ ಇಲ್ಲ. ಇನ್ನು ಉಳಿದ 8 ಗ್ರಹಕ್ಕೆ ಖಾಲಿ ಕೂತಿರ್ತಾರೆ. ದಶಾ ಯಾವ್ದು ನಡೀತಾ ಇದೆ, ಈ ದಶಾ ಟೈಮಲ್ಲಿ ಹೇಗೆ ಬರುತ್ತೆ, ಈ ದಶಾ 2711 ಕಾಂಬಿನೇಷನ್ ಇಂಥವ್ರು ಮದುವೆ ಮಾಡ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಫಲ ಬರುತ್ತಾ, ಆ ರೀತಿ ಕಾಂಪೌಂಡ್ರು ನೋಡಲ್ಲ. ಯಾಕಂದ್ರೆ ಪ್ರತಿ ದಿವಸ ಹೇಳ್ತಾ ಇರ್ತೀನಿ, ಪಂಚಾಂಗ ಇಟ್ಕೊಂಡವ್ರಿಗೆ ಜ್ಯೋತಿಷ್ಯದ ಪುಸ್ತಕ ಗೊತ್ತೇ ಇರಲ್ಲ, ಜ್ಯೋತಿಷ್ಯ ಪುಸ್ತಕ ಓದಿರಲ್ಲ. ಸೊ ದಯವಿಟ್ಟು ಈ ರೀತಿ ಹೋಗ್ಬೇಡಿ ಅಂತ ನಾನು ಪದೇ ಪದೇ ಇರ್ತಕ್ಕಂಥ 50-60 ವಾಹಿನಿಲಿ ಇದೊಂದೇ ವಾಹಿನಿಲಿ ಬಡ್ಕೋತಾ ಇದ್ದೀನಿ, ಹೇಳ್ತಾ ಇಲ್ಲ, ಬಡ್ಕೋತಾ ಇದ್ದೀನಿ. ಪ್ರಶ್ನಾಶಾಸ್ತ್ರ ಹೇಳಮ್ಮ, ಬೇಗ ಟೈಮ್ ಆಗುತ್ತೆ. 19 ನಿಮ್ಮಿಷ್ಟ, ಮಾಡಿದ್ರೆ ಮಾಡ್ಕೊಳ್ಳಿ, ಬಿಟ್ರು ಬಿಡಿ. ಆಮೇಲೆ ಹೇಳ್ತೀರಾ, ಅವರೊಬ್ರು ಹೇಳಿದ್ರು ಅವತ್ತೇ ಮಾಡಿದ್ರೆ ಬೇಕಾಗಿರೋದು ಅಂತ. ಆ ಸಮಯ ಬಂದಾಗ ನನ್ನ ನೆನೆಸ್ಕೊಳ್ತೀರಾ. ರಾಹು ಬೇರೆ ಬಂದಿದೆ. ಕಸ್ಪಲ್ 7ನೇದು ಶುಕ್ರ ರೆಟ್ರೋಗ್ರೇಡ್ ಲೇಟು. ಶುಕ್ರನಲ್ಲಿ 1 ಮದುವೆ ಕಷ್ಟ, 279 ಎಲ್ಲವೂ ಸೆಟ್ ಆಗುತ್ತೆ. ಅವರೇ ನಿಮಗೆ ಬೇಡ ಅಂತ ಹೇಳ್ತಾರೆ. ಹುಡುಗಿ ಇಷ್ಟ ಆಗುತ್ತೆ, ಕೆಲಸ, ಅವಳು ಏನು ಕೆಲಸದಲ್ಲಿ ಇರ್ತಾರೆ ಇಷ್ಟ ಆಗುತ್ತೆ, ನಿಮ್ ಮನೆತನ ಇಷ್ಟ ಆಗುತ್ತೆ, ಎಲ್ಲವೂ ಇಷ್ಟ ಆಗುತ್ತೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಜಾತಕ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೋ, ಸ್ವಲ್ಪ ಇವಾಗ್ಲೇ ನಾವು ಮಾಡಲ್ಲ ಅಂತ ಹೇಳೋದು, ಅಥವಾ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋದು, ಈ 3 ಆನ್ಸರ್ಗಳು ನಿಮಗೆ ಬರುತ್ತೆ. ಶುಕ್ರನ ಕಾಂಬಿನೇಷನ್ 1 ಅಂತ ಬಂದಾಗ, ಕೆಳಗಡೆ 279 ಅಂತ ಬಂದಾಗ. ಸೊ ಇದು ಒಂದು. ರಾಹು ದಶೆ ನಡೀತಾ ಇದೆ ಈಗ. ರಾಹುನಲ್ಲಿ 93636 ಕಾಂಬಿನೇಷನ್ ಬರ್ತಾ ಇದೆ. ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಸಾಮಾಜಿಕವಾಗಿ ಬರ್ತಕ್ಕಂಥದ್ದನ್ನು ಫಸ್ಟ್ ಚೇಂಜ್ ಮಾಡಬೇಕು. ಗುರುವಿನ ಕಾಂಬಿನೇಷನ್ 647. 2023 ಏಪ್ರಿಲ್ ವರೆಗೂ ಕಾಯ್ಬೇಕು. 2023 ಏಪ್ರಿಲ್ ಕಷ್ಟದಿಂದ ಆಗುತ್ತೆ. ಅದಕ್ಕಿಂತ ಮುಂಚೆ ಆಗೋದು ಸ್ವಲ್ಪ ಪ್ರಶ್ನಾಶಾಸ್ತ್ರ ಬಂದಿಲ್ಲ. ಕೆಂಪು ದಾರ ಕಟ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಮಂತ್ರದ ಪ್ರಭಾವದಿಂದ ಬರ್ತಕ್ಕಂಥ ಸಾಧ್ಯತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮ್ಮ ಮಗಳದು ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 3/4/94. 3/4/94. ರಾತ್ರಿ 11:49 ಭಾನುವಾರ. ಊರು ಹೇಳಿ. ವಾರ ಯಾವ್ದು? ಬೆಂಗಳೂರಿನಲ್ಲಿ ಹುಟ್ಟಿದ್ದು. ವಾರ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಬೆಂಗಳೂರು ಸ್ವಾಮಿ. ಅದೇ ಅವರು ಮನೆ ತಗೊಳ್ಬೇಕು ಅಂತ ನೋಡ್ತಾ ಇದಾರೆ. ಯಾವಾಗ ಆಗತ್ತೆ, ತಗೊಳ್ತಾರ ಅಂತ ಕೇಳ್ಬೇಕಿತ್ತು. ಡೆಫಿನೆಟ್ಲಿ. ಈಗ ರಾಹು ದಶೆ ನಡೀತಾ ಇದೆ. 2021 ಅಕ್ಟೋಬರ್. ಈಗ ಶನಿ ನಡೀತಾ ಇದೆ. ಶನಿಲಿ 2022 ಮಾರ್ಚ್. ಶನಿ ಬುಧ ಕೇತು ಶುಕ್ರ. ಶನಿಯ ಕಾಂಬಿನೇಷನ್ ಅಲ್ಲಿ 4 ಇಲ್ಲ, ಬುಧನ ಕಾಂಬಿನೇಷನ್ ಅಲ್ಲಿ 4 ಇದೆ. ಎಸ್, ಲೋನ್ ಮೇಲೆ ಹೋಗ್ತಾರೆ. ಮಾರ್ಚ್ ಇಂದ ಆಗಸ್ಟ್ ಒಳಗಡೆ ಲೋನ್ ಅಪ್ಲೈ ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್, ಒಂದು ಲ್ಯಾಂಡ್, ಯಾವ್ದೋ ಒಂದು ಖರೀದಿ ಮಾಡೇ ಮಾಡ್ತಾರೆ. ಈ ವರ್ಷನಾ ಗುರುಗಳೇ? ಮುಂದಿನ ವರ್ಷ ಮಾರ್ಚ್ ಆದ್ಮೇಲೆ ಆಗಸ್ಟ್ ಒಳಗಡೆ ಪೂರೈಕೆ ಆಗುತ್ತೆ. ಲೋನ್ಗೆ ಅಪ್ಲೈ ಮಾಡಿ ಹೋಗಿ ತಗೊಳ್ತಾರೆ. ಒಳ್ಳೆ ಕಡೆ ಸಿಗುತ್ತೆ, ತಗೊಳ್ಳಿ. ಒಳ್ಳೆ ಲಾಭದಾಯಕವಾಗಿದೆ, ಯಾವುದು ಸಮಸ್ಯೆ ಇಲ್ಲ. ಆಗಸ್ಟ್ ಒಳಗಡೆ ಅವ್ರಿಗೆ ಒಂದು ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ,
ಹೇಳಿ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್. ಹಾ ಸರ್, ನನ್ನ ಹೆಸರು ಬಾಲಾಜಿ ಅಂತ. ನಾನು ಡಿಸೆಂಬರ್ ಅಲ್ಲಿ ಕಾಲ್ ಮಾಡಿದ್ದೆ ಸರ್ ನಿಮ್ಗೆ ಮದುವೆ ಅಂತ. ಡಿಸೆಂಬರ್ ಅಲ್ಲಿ ಕಾಲ್ ಮಾಡಿದ್ದೆ, ಮದುವೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೆಟ್ ಆಯ್ತು. ಮಕ್ಕಳು ಆಗ್ತಾ ಇಲ್ಲ ಸರ್, ಅದಕ್ಕೋಸ್ಕರ ಕೇಳ್ಬೇಕಾಯ್ತು. ಏನ್ ಬೇಕಾಯ್ತು? ಮಕ್ಕಳು ಆಗ್ತಾ ಇಲ್ಲ ಸರ್. ಯಾವ ಡಿಸೆಂಬರ್? ಹೋದ್ ಡಿಸೆಂಬರ್ ಅಲ್ಲ. ಹೌದು ಸರ್. ಸೊ ಡಿಸೆಂಬರ್ ಮದ್ವೆ ಆಯ್ತಾ? ಈಗ ಮಕ್ಕಳು ನೋಡ್ತಾ ಇದ್ದೀರಾ? ಹೌದು ಸರ್. ಆಮೇಲೆ ಹಂಗೆ ಫೋನ್ ಮಾಡ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ಅವ್ರ ಮದ್ವೆ. ಬಂದ್ ಕಲ್ತ್ಕೊಳ್ಳಿ, ನಕ್ಷತ್ರ ನಾಡಿ ಬಂದ್ ಕಲ್ತ್ಕೊಳ್ಳಿ. 12249 ಹೇಳಿ ನಂಬರು. 25 ಸರ್. ನಕ್ಷತ್ರ ನಾಡಿ ಬಂದ್ ಕಲ್ತ್ಕೊಳ್ಳಿ. ಈಗ ನಿಮ್ ಸಕ್ಸಸ್ ಆಯ್ತಲ್ವಾ ನಾವ್ ಹೇಳಿದ್ಮೇಲೆ? ಗುರುದಕ್ಷಿಣೆ ಆಗಿ ಬಂದ್ ಕಲ್ತ್ಕೊಳ್ಳಿ. ಹೇಳಿದೀರಿ, ಇದು ಕೊಟ್ಟಿದ್ರೆ, ಮಾತು ಕೊಟ್ಟಿದ್ರೆ ಗುರುಗಳಿಗೆ. ಮಿಸ್ ಮಾಡಿದ್ರೆ ಅಷ್ಟೇ, ಖಂಡಿತ ಟ್ರೈ ಮಾಡ್ತಾ ಇದ್ದೀನಿ ಸರ್. ಟ್ರೈ ಮಾಡಬಾರ್ದು. ಬರ್ತೀನಿ ಅಷ್ಟೇ, ಮುಗೀತ್, ಪೀರಿಯಡ್. ರಾಹುದಶೆ 2023 ಮಾರ್ಚ್ವರೆಗೂ ಗುರು. 2022 ಜನವರಿ ಆದ ನಂತರ ಮೇವರೆಗೂ ಶುಕ್ರ ಸೂರ್ಯ ಚಂದ್ರ ನೋಡ್ಕೊಂಬರೋಣ. ಶುಕ್ರ ಸೂರ್ಯ ಚಂದ್ರ ನೋಡ್ಕೊಂಬರೋಣ. ಶುಕ್ರ ಸೂರ್ಯ ಚಂದ್ರ. ಶುಕ್ರ ಸೂರ್ಯ ಚಂದ್ರ ಮಂಗಳ. ಸಿಕ್ಕಾಪಟ್ಟೆ ಡಿಲೇ ಆಗ್ತದೆ. ಕಸ್ಪಲಲ್ಲಿ ಇದೆಯಾ ನೋಡ್ಬಿಡೋಣ. 5ನೇ ಮನೆ ಬುಧ. ಬುಧನಲ್ಲಿ 5 ಕಾಂಬಿನೇಷನ್ ಬರುತ್ತೆ. ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಫಸ್ಟ್ ಬರ್ತಾ ಇದೆ ಸರ್. ಫಸ್ಟ್ ಡಾಕ್ಟರ್ ಹತ್ರ ಹೋಗಿ. ನೀವು ತೋರಿಸಿದ್ವಿ ಸರ್, ತೋರಿಸಿದ್ರಿಂದ ಅದರಲ್ಲೇನು ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ, ಚೇಂಜ್ ಮಾಡ್ಕೊಳ್ಳಿ. ಹೌದಾ? ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ. ಓಕೆ. ಇಲ್ಲಿ 8 ಅಂತ ಬರ್ತಾ ಇದೆ. 8 ರಾಹುನಲ್ಲಿ ಗುರುನಲ್ಲಿ ಬರ್ತಾ ಇದೆ ಅಂದ್ರೆ ಅವ್ರದ್ದು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೀವು ಹೋಗಿ ತೇರಿಸಿ ಸ್ಕ್ಯಾನ್ ಮಾಡಿಸಿ, ಬ್ಲಾಕ್ ಆಗಿರುತ್ತೆ, ಟ್ಯೂಬ್ ಬ್ಲಾಕ್ ಆಗಿದೆ. ಅದ್ರ ಜೊತೆಗೆ ಒಂದು ಮಂತ್ರ ಕೊಡ್ತೀನಿ, ಆ ಮಂತ್ರವನ್ನ ದಯವಿಟ್ಟು ಹೇಳಿ. ಇದು ಕ್ಲಿಯರ್ ಆದ್ರೆ 8/5 ಅಲ್ಲಿ ಕ್ಲಿಯರ್ ಆದ್ರೆ ನಿಮಗೆ ಶುಕ್ರ 22 ಮೇ ಒಳಗಡೆನೆ ಕನ್ಸೀವ್ ಆಗ್ತಾರೆ. 2022 ಮೇ ಒಳಗಡೆನೆ ಕನ್ಸೀವ್ ಆಗ್ತಾರೆ. ಆದ್ರೆ ಅಲ್ಲಿ ಟ್ಯೂಬ್ ಬ್ಲಾಕ್ ಆಗಿರ್ತಕ್ಕಂಥದ್ದು ಸ್ಕ್ಯಾನಿಂಗ್ ಅಲ್ಲಿ ಸ್ವಲ್ಪ ಒಂದ್ಸತಿ ಕರೆಕ್ಟ್ ಆಗಿ ಬರೋದಿಲ್ಲ. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಹೋಗಿ ದಯವಿಟ್ಟು ರಾಹುನಲ್ಲಿ ಕೇಳ್ತಾ ಇದ್ದೀರಾ. ಓಂ ವಕ್ರತುಂಡಾಯ ಹುಂ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆಗುತ್ತೆ, ಮೇ ಒಳಗಡೆ ಕನ್ಸೀವ್ ಆಗುತ್ತೆ. ಓಕೆ. ಸೊ ಎಲ್ಲಾ ಕಾಂಬಿನೇಷನ್ಸ್ ಈ ರೀತಿ ನಾವು ನೋಡಿ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು. ಯಾವ ಸೈನ್ಸು ಈ ರೀತಿ ಅಕ್ಯುರೇಟ್ ಆಗಿ ಕೊಡೋದಿಲ್ಲ. ಯಾವ ಸೈನ್ಸು, ನಾನು ಹೇಳ್ತಾ ಇದ್ದೀನಿ, ಈ ಮಟ್ಟಕ್ಕೆ ನೀವು ಯಾವುದೇ ಕೇಳಿ, ಮನೆ ವಿಚಾರ ಕೇಳಿ, ಅದು ಹಾಗೇ ಇರುತ್ತೆ. ಇವ್ರು ಹೇಳೋದಲ್ಲ ಮದುವೆ ಆಗುತ್ತೆ ಅಂತ, ಆ ಟೈಮಿಂಗ್ ಅಷ್ಟೇ. ಮೋಸ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಓಡೋಗ್ಬೇಡಿ. ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಸಮಾಧಾನವಾಗಿರಿ. ನೀವು ನಕ್ಷತ್ರ ನಾಡಿ ಕಲೀರಿ ಸಾಕು, ನಿಮಗೆ ಮ್ಯಾಕ್ಸಿಮಮ್ ದೋಷಗಳು ಹೊಟ್ಟೋಗುತ್ತೆ. ನಾನು ಹೇಳ್ತಾ ಇದ್ದೀನಿ, ದೋಷ ಹೋಗ್ಬೇಕಾ, ನಮ್ಮ ನಕ್ಷತ್ರ ನಾಡಿ ಕಲೀರಿ. ನಿಮ್ಗೆ ಯಾವ ಸಮಯದಲ್ಲಿ ಏನು ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಇವಾಗ ಗೊತ್ತಾಯ್ತಲ್ಲ, ಏನು 8-5 ಬಂತು, ಅದೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಫೆಬ್ರವರಿ 16ನೇ ತಾರೀಕು ಮಿಸ್ ಮಾಡಬೇಡಿ. ಫ್ಯಾಮಿಲಿ ಸಮೇತ ಬಂದು ಕಲೀರಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 9844416555 9513577337.